ಓದಕ್ಕೆ ಬಂದವರು ನಾನು. ತಮ್ಮಾಗೆ ನಾನು ಕೂಡ ಓದ್ತಾ ಇದ್ದಂಥವ್ರು. ಕಾಲೇಜ್ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದೆ. ಶಿಕ್ಷಣ ಕ್ಷೇತ್ರ ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರ. ಒಂದು ಶಿಕ್ಷಣ ಸಂಸ್ಥೆ, ನಾವು ಓದ್ತಕ್ಕಂಥ ಶಾಲೆ ಅಥವಾ ಕಾಲೇಜು ಅಥವಾ ನಾವು ವಾಸ ಮಾಡ್ತಕ್ಕಂಥ ವಿದ್ಯಾರ್ಥಿ ನಿಲಯ ಬಹಳ ಶ್ರೇಷ್ಠ. ದೇವಾಲಯಗಳಿಗಿಂತ ಶ್ರೇಷ್ಠ. ಯಾಕಪ್ಪ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಿಗೆ ತನ್ನ ಬದುಕು ಕಟ್ಕೊಳ್ಳೋದು ಮುಖ್ಯ. ಬದುಕನ್ನು ಎಲ್ಲಿ ತಿಳ್ಕೊಳ್ತಾರಪ್ಪ ಅಂತ ಹೇಳಿದ್ರೆ ಶಿಕ್ಷಣದಿಂದ, ಶಿಕ್ಷಣ ಸಂಸ್ಥೆಯಿಂದ. ಒಂದು ಬದುಕು ಕಟ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅವೆಲ್ಲ ಓದ್ತಾ ಇದ್ದೀರಾ. ನಮ್ಮ ತಂದೆ ತಾಯಿಗಳು ಬಹಳ ಕಷ್ಟಪಟ್ಟು ನಿಮ್ಮನ್ನ ಕಾಲೇಜಿಗೆ ಕಳಿಸ್ಕೊಟ್ಟಿದ್ದಾರೆ. ನೀವು ಕಾಲೇಜಿಗೆ ಬರ್ತಿರಲ್ಲ, ಆ ಕ್ಷಣ ಅವ್ರಿಗೆ ಏನ್ ಅನಿಸ್ತದೆ ಅಂದ್ರೆ, ಅವ್ರಿಗೆ ಎಷ್ಟೇ ಕಷ್ಟ ಇದ್ರು ಕೂಡ ತನ್ನ ಮಗ ಅಥವಾ ತನ್ನ ಮಗಳು ಬಹಳ ದೊಡ್ಡ ವಿದ್ಯಾವಂತರಾಗಿ ನಮ್ಮ ಕಷ್ಟಗಳನ್ನೆಲ್ಲ ನೀಗಿಸ್ತಾರೆ, ಸಮಾಜದಲ್ಲಿ ಒಂದು ಸ್ಥಾನಮಾನ ಪಡಿತಾರೆ ಅಂತ ಹೇಳಿ ಆ ಕಣ್ಣುಗಳು ನಿಮ್ಮನ್ನು ಹಾರೈಸ್ತಾ ಇರ್ತವೆ. ಅಂದ್ರೆ ಅದು ಬಹಳ ದೊಡ್ಡ ಜವಾಬ್ದಾರಿ. ವಿದ್ಯಾರ್ಥಿ ಜೀವನ ಇನ್ನೂ ಕಳೆದೋಗೋದಲ್ಲ. ಸೋಮಾನಿ ಕಾಲೇಜಿನಲ್ಲಿ ನುರಿತಂತ ಅಧ್ಯಾಪಕರುಗಳಿದ್ದಾರೆ. ಬಹಳ ಹಳೆಯ ಕಾಲೇಜು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ತನ್ನದೇ ಆದಂತಹ ಉತ್ತಮವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ತಮ್ಮಂತ ಓದಂತ ಸಾವಿರಾರು ಜನ ಒಂದು ಉತ್ತಮವಾದ ಸ್ಥಾನಗಳಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಪುಟ್ಟಸ್ವಾಮಿಯವರ ಶ್ರಮಕ್ಕೆ ಯಾವತ್ತೂ ಬೆಲೆ ಅಂತ ಹೇಳಿದ್ರೆ, ತಾವು ಬದುಕು ಕಟ್ಟಿಕೊಂಡು ಒಂದು ಉನ್ನತವಾದಂತಹ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಸೋಮಾನಿ ಕಾಲೇಜಿನಲ್ಲಿ ಓದ್ತೆ ಅಂತ ಹೇಳಿದಾಗ ಅದರ ಅಧ್ಯಕ್ಷರು, ಅದರ ಕಾರ್ಯದರ್ಶಿಗಳು, ಅದರ ಟ್ರಸ್ಟಿಗಳಿಗೆ ಒಂದು ದೊಡ್ಡ ಹೆಮ್ಮೆ ಬರುತ್ತೆ. ದೊಡ್ಡ ಹೆಮ್ಮೆ ಬರುತ್ತೆ. ಹಾಗಾಗಿ ನಾನು ಬಹಳ ಸಂದರ್ಭಗಳಲ್ಲಿ ಹೇಳ್ತೀನಿ, ದೇವಾಲಯಗಳಿಗಿಂತ ಶ್ರೇಷ್ಠ ಯಾವುದು ಅಂತಂದ್ರೆ ನಾವು ಓದಂತ ಶಾಲಾ ಕಾಲೇಜು, ನಾವು ಓದಂತ ವಿದ್ಯಾರ್ಥಿ ನಿಲಯ. ಅವು ನಮಗೆ ಎಷ್ಟು ಜ್ಞಾನವನ್ನ ಕೊಡ್ತೇವೆ ಅಂತ ಹೇಳಿದ್ರೆ, ಅಂತಿಂತ ಜ್ಞಾನವನ್ನ ಕೊಡೋದಿಲ್ಲ. ವಸತಿ ಹಾಸ್ಟೆಲ್ ಓದ್ತಕ್ಕಂಥವು ಬದುಕನ್ನು ಕಲಿತಾರೆ, ಸಾಮರಸ್ಯ ಕಲಿತಾರೆ, 4 ಜನರ ಜೊತೆ ಸಹಬಾಳ್ವೆನ ಕಲಿತಾರೆ. ಜ್ಞಾನ ಬಹಳಷ್ಟು ತರ ನಾವು ಸಂಪಾದನೆ ಮಾಡ್ಬೋದು. ಕೆಲವನ್ನ ನೋಡ್ತಾ ಕಲಿತೀವಿ, ಕೆಲವನ್ನ ಅನುಭವದಿಂದ ಕಲಿತೀವಿ, ಕೆಲವನ್ನ ಪುಸ್ತಕದಿಂದ ಕಲಿತೀವಿ, ಕೆಲವು ಸಂದರ್ಭನೇ ಕಲಿಸುತ್ತೆ. ಕಲಿಕೆಗೆ 3 ವಿಧಾನಗಳಿದೆ. ಇವತ್ತು ಶಿಕ್ಷಣ ಕ್ಷೇತ್ರ ಮೊದಲಿದ್ದಂಗಲ್ಲ ಆಯ್ತು. ಬಹಳ ಪೈಪೋಟಿಯಾದಂತ ಕ್ಷೇತ್ರ ಇದೆ ಇವತ್ತು. ನಮ್ಮ ಕಾಲದಲ್ಲಿ ಯಾರಾದ್ರೂ ಮನೆ ಅಧ್ಯಕ್ಷರು ಪುಟ್ಟಸ್ವಾಮಿ ಅವರ ಫಸ್ಟ್ ಕ್ಲಾಸ್ ಬಂತು ಅಂತ ಹೇಳಿದ್ರೆ, ಅಥವಾ ಅವನು SLC ಜಸ್ಟ್ ಪಾಸ್ ಮಾಡ್ದ ಅಂತ ಹೇಳಿದ್ರೆ, ಇಡೀ ಊರೇ ಅವನ್ನ ಬಹಳ IAS ಮಾಡ್ದಂಗೆ ನೋಡ್ತಾ ಇದ್ರು. ಇವತ್ತು ಆ ಸ್ಥಿತಿ ಇಲ್ಲ. 90%, 92%, 93%, 95% ಒಂದು ಪೈಪೋಟಿ ಆಗಿದೆ ಇದು. ಆ ಪೈಪೋಟಿನಲ್ಲಿ ತಮ್ಮ ಸ್ಥಾನಮಾನಗಳನ್ನ ನಾವು ತರ್ಕೋಬೇಕು. ಒಬ್ಬರು ಹೇಳ್ತಾರೆ, ಶಿಕ್ಷಣ ಸುಲಭ ಅಲ್ಲ, ಅದು ತಪಸ್ಸು. ಓದಬೇಕು, ಓದಿಗೆ ಲಿಮಿಟ್ ಇರೋದಿಲ್ಲ. ಇಲ್ಲಿ ಬಂದೇನೋ ಕಾಲ ಕಳೆಯೋದಲ್ಲ. ಕಾಲ ಹೋಗ್ಬಿಡುತ್ತೆ. ಕಾಲೇಜ್ ಮುಗಿದ ಮೇಲೆ ನಿಮ್ ಜೊತೆ ಯಾರು ಸಿಗಲ್ಲ. ಎಲ್ಲ ನಾವು ಅನುಭವಿಸಿದ್ದೇವೆ, ನಮ್ಮ ಸ್ನೇಹಿತರುಗಳನ್ನ ನೋಡಿದ್ದೇವೆ. ಹಾಗಾಗಿ ಒಂದು ಉತ್ತಮವಾದಂತಹ ವಾತಾವರಣದಲ್ಲಿ ಈ ಕಾಲೇಜ್ ಇದೆ.
ನಿಮಗೆ ಶಕ್ತಿ ಮೇಲೆ ಉತ್ತಮವಾದಂತಹ ಶಿಕ್ಷಣವನ್ನು ಕೊಡಲಿಕ್ಕೆ ಮ್ಯಾನೇಜ್ಮೆಂಟ್ ಕೂಡ ಬಹಳ ಪ್ರಯತ್ನಗಳನ್ನ ಮಾಡ್ತಾರೆ. ಅದನ್ನ ಸದುಪಯೋಗ ಪಡಿಸಬೇಕು ಅಂತ ಹೇಳಿ ಫಾರ್ಮರ್ ಚೇರ್ಮನ್ ಮೈಸೂರು ಪೇಂಟ್ಸ್ ಅಂಡ್ ವಾರ್ನಿಷ್ ಲಿಮಿಟೆಡ್ ಗವರ್ಮೆಂಟ್ ಆಫ್ ಕರ್ನಾಟಕ ಇವರು ನೆರವೇರಿಸಿ ಕೊಟ್ಟಿದ್ದಾರೆ. ಹಾಗೆಯೇ ಮತ್ತೋರ್ವ ಗೌರವ ಅತಿಥಿಗಳಾಗಿ ಡಾಕ್ಟರ್ ಎಂ ಗುಡ್ಸ್ವಾಮಿ ಸರ್ ಅವರು, ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಟ್ರಸ್ಟಿ ದ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಟ್ರಸ್ಟ್ ಮೈಸೂರು ಅವರು, ಹಾಗೆಯೇ ಚೀಫ್ ಗೆಸ್ಟ್ ಆಗಿ ಆಗಮಿಸಿರುವಂತಹ ಸರ್ ಕುಬೇರ ಪಿ ಗೌಡ ಸರ್ ಅವರು, ಹಾಗೆ ಈ ಒಂದು ಸಂಸ್ಥೆಯ ಚೀಫ್ ಅಡ್ಮಿನಿಸ್ಟ್ರೇಟರ್ ಮತ್ತು ಮ್ಯಾನೇಜಿಂಗ್ ಟ್ರಸ್ಟಿ ಆದಂತಹ ಗೀತಾಂಜಲಿ ಪಿ ಮೇಡಮ್ ರವರು, ಮತ್ತೆ ಈ ಕಾಲೇಜಿನ ಪ್ರಾಂಶುಪಾಲರು ಅವರು ಡಾಕ್ಟರ್ ಮಹದೇವ್ ಸ್ವಾಮಿ ಸರ್ ಅವರು, ಅವರಿಗೂ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ವ್ಯಕ್ತಿ ಅಂತ ಹೇಳ್ಬೋದು, ಕೃತಿ ಅವರದೇ ಡಾಕ್ಟರ್ ಟಿ ರಮೇಶ್ ಸರ್ ಅವರು. ಸುಮಾರು ವರ್ಷಗಳ ಒಡನಾಟ ನಮ್ಮ ಮತ್ತು ರಮೇಶ್ ಸರ್ ಅವರು. ಪ್ರಾಯಶಃ ನನ್ನ ಆತ್ಮೀಯ ಗೆಳತಿ, ಮನದಾಳದ ಗೆಳತಿ, ನನ್ನ MA ಕ್ಲಾಸ್ಮೇಟ್ ಅವಳು. ಇವತ್ತಿಗೂ ಸಹ ನನ್ನದೇ ಒಂದು ವೃತ್ತಿಯ ಜೀವನದಲ್ಲಿ ಇಬ್ರು ಒಟ್ಟೊಟ್ಟಿಗೆ ಸಾಕ್ತಾ ಇದ್ದೀವಿ. ಸರ್ ಅವರ ಧರ್ಮ ಪತ್ನಿ ಡಾಕ್ಟರ್ ಎಂ ಕವಿತಾ ಅಂತ, ಅವರು ಕಬ್ಬಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಅವಳ ನನ್ನ ಒಡನಾಟದ ಒಂದು ಬಾಂಧವ್ಯ ಅಂತ ಹೇಳ್ಬೋದು. ಆ ಬಾಂಧವ್ಯದ ಬೆಸುಗೆ ಅಥವಾ ಆ ಒಂದು ಸೆಳೆತ ನನ್ನನ್ನ ಇಲ್ಲಿವರೆಗೂ ಕರೆದುಕೊಂಡು ಬಂದು ಮಾತನಾಡಕ್ಕೆ ಅವಕಾಶ ಕೊಡ್ತು ಅಂತ ನಾನು ಭಾವಿಸ್ಕೊಳ್ತೇನೆ. ಬರೀ ಅಷ್ಟೇ ಅಲ್ಲ, ನಿಮ್ಗೆಲ್ಲ ಗೊತ್ತಿರುತ್ತೆ, ನಿಮ್ಮ ಸರ್ ಅವರು ರಮೇಶ್ ಸರ್ ಅವರು ಎಕನಾಮಿಕ್ಸ್ ಪ್ರಾಧ್ಯಾಪಕರಾಗಿರುವಂತವರು, ಸಮಾಜಮುಖಿ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತಮ್ಮನ್ನ ತೊಡಗಿಸಿಕೊಂಡಿರುವಂತವರು, ಮತ್ತೆ ತರಗತಿಗಳಲ್ಲೂ ಅಷ್ಟೇ ದಕ್ಷ ಒಬ್ಬ ಪ್ರಾಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸಿರ್ತಾರೆ. ಅಷ್ಟೇ ಯಾಕೆ, NSS ಅಂದ್ರೆ ಸೊಮಾನಿ ಕಾಲೇಜಲ್ಲಿ ನಾನು ಕೇಳಿರುವಂತದ್ದು ಡಾಕ್ಟರ್ ರಮೇಶ್ ಸರ್ ಅವರ ಹೆಸರು. ಕಾರಣ ಏನು ಅಂತಂದ್ರೆ, ರಮೇಶ್ ಸರ್ ಅಷ್ಟು ತಮ್ಮನ್ನ ತೊಡಗಿಸ್ಕೊಂಡಿದ್ದಾರೆ. ಹಾಗಾಗಿ ಮೈಸೂರು ವಿಶ್ವವಿದ್ಯಾನಿಲಯ ಅವರಿಗೆ NSS ಅಧಿಕಾರಿ ಅನ್ನುವಂತಹ ಒಂದು ಶ್ರೇಷ್ಠ NSS ಅಧಿಕಾರಿ ಅನ್ನೋ ಬಿರುದನ್ನು ಸಹ ಅವ್ರಿಗೆ ಕೊಟ್ಟು ಗೌರವಿಸಿರೋದನ್ನ ಸಹ ನಾವು ನೋಡ್ಬೋದು. ಇದೆಲ್ಲ ದೃಷ್ಟಿಕೋನಗಳಿಂದಲೂ ಅಷ್ಟೇ ಯಾಕೆ, ನಾನು ಅವರ ಪರಿಚಯವನ್ನ ಮಾಡ್ಬೇಕಾದ್ರೆ ಸಂಪೂರ್ಣ ಅವರ ಸಂಶೋಧನಾ ಲೇಖನಗಳಾಗಿರ್ಲಿ, ಅವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸೆಮಿನಾರ್ಗಳಲ್ಲಿ ಭಾಗವಹಿಸೋದಕ್ಕೆ ಆಗಿರ್ಲಿ, ನನಗೆ ನಿಬ್ಬೆರಗನ್ನ ಉಂಟು ಮಾಡಿದ್ರು. ಕಾರಣ ಏನು ಅಂತಂದ್ರೆ, ಇಷ್ಟೊಂದು ಮಾಡಿದಾರ ಸರ್ ತಮ್ಮ ಸೇವಾವಧಿಯಲ್ಲಿ ಅಂತಂತ. ನಿಜಕ್ಕೂ ಒಬ್ರು ಸ್ಕಾಲರ್ ಅವರು, ನಿಜವಾಗ್ಲೂ ಅವರ ಜ್ಞಾನವನ್ನ ಮಕ್ಕಳೇ ನೀವು ಸದುಪಯೋಗ ಮಾಡ್ಕೊಳ್ಳಿ, ತರಗತಿಗಳಲ್ಲಿ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಅವರನ್ನ ಬಳಸ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನನ್ನ ಕೃತಿಯನ್ನ ಕುರಿತು ಮಾತನಾಡುವಂತೆ ಅವರು ಕೋರಿದಾಗ ತುಂಬಾನೇ ಸಂತೋಷ ಆಯ್ತು. ನೋಡಿ ವಿದ್ಯಾರ್ಥಿಗಳೇ, ಕೊಡೆ ಮಳೆಯನ್ನ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ, ಆದ್ರೆ ಮಳೆಯಲ್ಲಿ ನಿಲ್ಲುವ ಶಕ್ತಿಯನ್ನ ಮೈದುಂಬಿಸಿ ಕೊಡ್ತದೆ. ಹಾಗೇನೆ ಆತ್ಮವಿಶ್ವಾಸ ಅನ್ನುವಂಥದ್ದು ನಮ್ಗೆ ಜಯ ತಂದುಕೊಡದೇ ಇರಬಹುದು, ಆದ್ರೆ ನಮ್ಮೊಳಗಿನ ಕಷ್ಟವನ್ನ ಗೆಲ್ಲುವ ಶಕ್ತಿಯನ್ನ ತುಂಬಿಕೊಡ್ತಾರೆ. ನಮ್ಮ ಈ ಸಬಲೀಕರಣ ಅನ್ನುವಂಥದ್ದು ನಮ್ಮ ಅಂತರಂಗದ ಆತ್ಮಶಕ್ತಿಯದು, ಗೊತ್ತಾಯ್ತಲ್ಲ? ಅಷ್ಟೇ ಅಲ್ಲ, ಸಬಲೀಕರಣ ಅನ್ನುವಂಥದ್ದು ಸಶಕ್ತೀಕರಣ. ಅದು ಒಂದು